ನನ್ನ ಹೆಸರು ಚಂದ್ರಕಲಾ ಸರ್, ನಮ್ಮದು ಸಿರುಗುಪ್ಪ, ಬಳ್ಳಾರಿ ಡಿಸ್ಟಿಕ್. ನಾನು ಧ್ಯಾನಕ್ಕೆ ಬಂದಿದ್ದು, ನಮ್ಮ ಹಿಂದ್ಗಡೆ ಅವರು ಸರೋಜ ಮೇಡಮ್ ಅಂತಿದ್ದರು. ಅವರು ಗಂಡ ಧ್ಯಾನ ಮಾಡ್ತಿದ್ರು. ಅವರು ನಾನು ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಬೆಂಗಳೂರು, ಹೈದರಾಬಾದು ಎಲ್ಲ ಡಾಕ್ಟರ್ ತಲ್ಲಿ ತೋರಿಸ್ಕೊಂಡು ಭಯ ನನ್ನ ತಲ್ಲಿ ಗುಳಿಗೆ ತಿಂದು 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 ನನಗೆ ಏನಾಗ್ತತ್ತೋ ಅಂತ ಭಯ, ಸಾಯ್ತೀನಿ ಬದುಕಿತೀನಿ ಅದರಾಗ ಇದ್ದೆ ನಾನು ತುಂಬ ಧ್ಯಾನಕ್ಕೆ ಮುಂಚೆ. ಆ ಮೇಡಮು ಅವ್ರ ಮನೆಗೆ ಇಡ್ಲಿ ಮಾಡ್ತಿದ್ರು, ಅವರು ಹೋಟ್ಲಿತ್ತು. ಹೋಗಿದ್ದೆ, ಸರೋಜ ಅವ್ರ ಮೇಡಮ್ ಅಂತ. ಅವ್ರು ಅಂದರು, ನೀನು ದಿನ ಹಾಸ್ಪಿಟಲ್ ಡಾಕ್ಟ್ರ್ ಅಂತ ತಿರುಗಾಡೋ ಬದಲು ಧ್ಯಾನ ಮಾಡಮ್ಮ, ಚೆನ್ನಾಗತ್ತತೆ, ನಿಮ್ಮ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ತತೆ ಅಂದರು. ನೋಡೋಣ ಬಿಡು ಅಂತ ಬೇರೆ ಮನೆಗೆ 11 ದಿನ ಧ್ಯಾನ ಮಾಡಿದರು. ಹೋದೆ, ನೋಡೋಣ ಬಿಡು, ಏನೋ ಅದು ಹೇಳ್ತಿದ್ರಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಣ, ಏನೋ ಪ್ರಾಬ್ಲಮ್ ಸಾಲ್ವ್ ಆಗ್ತತೇನೋ, ನೋಡೋಣ ಬಿಡು, ಇವೇ ಬರೀ ಗುಳಿಗೆ ತಿಂದು ಸೈಡ್ ಎಫೆಕ್ಟ್ ಬರ್ತಾಯಿದ್ದಾವ, ಏನು ಸರಿ ಸಮಸ್ಯೆ ಪರಿಷ್ಕಾರ ಸಿಗವಲ್ದು ಅಂತ ವಿಜಯಲಕ್ಷ್ಮಿ ಮೇಡಮ್ ಅವರು ಬೇರೆಯವ್ರ ಮನೆಗೆ ಧ್ಯಾನ ಮಾಡಿಸಿದ್ರು. 11 ಡೇಸ್ ಹೋಗಿದ್ದೆ. ಆವಾಗ ನನಗೆ ಹೈದರಾಬಾದ್ ಹೋಗೋದಿತ್ತು ಟೆಸ್ಟಿಂಗ್. ನನಗೆ ಬಳ್ಳಾರಿಯಾಗ ಆಪ್ರೇಷನ್ ಮಾಡಬೇಕಂದಿದ್ರು ಗ್ಯಾಸ್ಟ್ರಿಕ್ ಸಮಸ್ಯೆದಿಂದ. ನೋಡೋಣ ಅಂತ ಅವ್ರ ಮನೆಗೆ 11 ಡೇಸ್ ಕಂಟಿನ್ಯೂ ಮಾಡಿದೆ. ಹೋದೆ, ಮತ್ತು ಹೈದರಾಬಾದ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಅಲ್ಲಿ ನಾನು ಧ್ಯಾನದಾಗ ಅಂದ್ಕೊಂಡಿದ್ದೆ ಇದೇನು ಸ್ವಲ್ಪ ನನಗೆ ಸಮಸ್ಯೆ. ಆವಾಗ ನನಗೆ ಗೊತ್ತಾಗ್ಲಾರ್ದಂಗೆ ಧ್ಯಾನದಾಗೆ ಸ್ವಲ್ಪ ಕ್ಲಿಯರ್ ಆದಂಗೆ ಅನಿಸಿತ್ತು. ಅದು ಏನೋ ನನಗೆ ಗೊತ್ತಾಗ್ಲಾರ್ದಂಗೆ ಡೇ ಕಡಿಮೆ ಹಾಕಂತ ಬಂತು. ಮತ್ತು ಬೇರೆಯವ್ರ ಮನೆಗೆ ಮತ್ತೆ 11 ಡೇಸ್ ಧ್ಯಾನಕ್ಕೆ ಹೋಗಿದ್ದೆ. ಅಲ್ಲಿ 21 ಡೇಸ್ ಆಯಿತು. ನನಗೆ ಬರ್ತಾ ಬರ್ತಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದು ಸ್ವಲ್ಪ ಕಡಿಮೆ ಹಾಕಂತ ಬಂತು. ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ, ಹಿಂಗೆ ಧ್ಯಾನ ಎಲ್ಲಿ ಕಂಟಿನ್ಯೂ ಮಾಡಿದ್ದೆ. ಯಾರ ಮನೆಗೆ ಅಂದ್ರೆ ಅವ್ರ ಮನೆಗೆ ಹೋಗ್ಬಿಡ್ತಿದ್ದೆ. ನನಗೇನೋ ಮನಸ್ಸಿಗೆ ರಿಲೀಫ್ ಅನಿಸಿತ್ತು. ಬರ್ತಾ ಬರ್ತಾ ನನಗೆ ಗೊತ್ತಾಗ್ಲಾರ್ದಂಗೆ ಇದೇನೋ ಟ್ಯಾಬ್ಲೆಟ್ ಬೇಡಪ್ಪ, ಬರೀ ಧ್ಯಾನದ ಭಾರಿ ಬೇಯಿಸಿದ್ದಂಗೆ ಐತೆ, ಹಂಗೆ ಕಂಟಿನ್ಯೂ 41 ಡೇಸ್ ಮಾಡಿದೆ. ನನ್ನ ಸಮಸ್ಯೆ ಸ್ವಲ್ಪ ಕ್ಲಿಯರ್ ಹಾಕಂತ ಬಂತು. ನನಗೆ ಗೊತ್ತಾಗ್ಲಾರ್ದಂಗೆ ಏನು ತಿಂದರೆ ನನಗೆ ಆಗ್ತಿದ್ದಿಲ್ಲ ಅಂಥದ್ದು ಇವಾಗ ಓನ್ಲಿ ನಾನ್ ವೆಜ್ ಒಂದಿಲ್ಲ, ವೆಜ್ ಎಲ್ಲ ತಿಂತೀನಿ. ಏನೇನು ನನ್ನ ಸಮಸ್ಯೆ ನನಗೆ ಗೊತ್ತಾಗ್ಲಾರ್ದಂಗೆ ಆ ಧ್ಯಾನದಾಗ ಎಲ್ಲ ನನ್ನ ಜೀವನ ಸಮಸ್ಯೆ ಸಾಲ್ವ್ ಆಗಿಬಿಡ್ತು. ನಾನು ಆವಾಗಿಂದ ಇದುವರೆಗೂ 2 ಇಯರ್ಸ್ ಆಯಿತು, ಒಂದು ಗುಳಿಗೆ ಇಲ್ಲ, ಈಗ ಆರಾಮಾಗಿದ್ದೀನಿ, ಟ್ಯಾಬ್ಲೆಟ್ಲಿಲ್ಲ. ಆವಾಗಿಂದ ನಾನು ಕಂಟಿನ್ಯೂ ಧ್ಯಾನದಾಗ ಬೆಂಗಳೂರಿಗೆ ಹೋಗಿದ್ದೆ, ಹೈದರಾಬಾದು, ಕರ್ತಾಲ್ಗೆ 3ನೇ ಸತ್ತಾಯ್ತು ಇದು ಬರೋಕೆ ಧ್ಯಾನ ಮಾಚಕ್ರಕ್ಕೆ. ಹಿಂಗೆ ಕಂಟಿನ್ಯೂ ಎಲ್ಲಿ ಧ್ಯಾನ ಇದ್ದರೆ ಅಲ್ಲಿ ಕಂಟಿನ್ಯೂ ಕ್ಲಾಸ್ಗೆ ಅಟೆಂಡ್ ಆಗ್ತಿದ್ದೆ. ವಿಜಯಲಕ್ಷ್ಮಿ ಮೇಡಮ್ ಅಂತ ಅವ್ರ ಹಿಂದೆ ಪ್ರಚಾರ. ಲಾಕ್ಡೌನ್ನಾಗ ಕೂಡ ಬರೀ ಮನೆ ಸುತ್ತಾಡಿ ನಾವು ಪಾಂಪ್ಲೆಟ್ ಕೂಡ ಕೊಟ್ಟಿವಿ. ಬರೀ ಕರೋನಾ ಅಂತ ನೋಡಿ ಹಂಚ್ಕೊಂಡಿಲ್ಲಾರ್ದಂಗೆ ಬರೀ ನಾವು ಈ ಧ್ಯಾನದಾಗ ಎಲ್ಲಿ ಅಂದರೆ ಅಲ್ಲಿ ಧ್ಯಾನ ಎಲ್ಲಿದ್ದರೆ ನಮಗೆ ಭಯ ಅಂಬೋದು ಇಲ್ಲ. ಆವಾಗ ಜೀವನ ಅಂದರೆ ಭಯ ಆಯ್ತಿತ್ತು. ಆ ಗ್ಯಾಸ್ಟ್ರಿಕ್ ಸಮಸ್ಯೆ ನನಗೆ ನನ್ನ ಜೀವನದಾಗ ಭಯ ಐತಿ. ಈಗ ಜೀವನದಾಗ ಭಯ ಅಂಬೋದು ಇಲ್ಲ. ಈ ಧ್ಯಾನ ಎಲ್ಲಿದ್ದರೆ ನನಗೆ ಅಲ್ಲಿ ಹೋಗ್ಬೇಕಂತ ಪ್ರಚಾರ ಮಾಡಬೇಕಂತ ನನಗೆ ತುಂಬ ಇಷ್ಟ. ಎಲ್ಲ ದಾನಿಗಳಿಗೆಲ್ಲ ನಾನು ನಮಸ್ಕಾರ ತಿಳಿಸ್ತಾ, ಎಲ್ಲರೂ PMC ನೋಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ತುಂಬ ನಮಸ್ಕಾರ, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.